ಇನ್ನು ಬದ್ಧ ವೈರಿಗಳ ಕ್ರಿಕೆಟ್ ಕಾದಾಟಕ್ಕೆ ಬಾಯ್ಕಾಟ್ ಬಿಸಿ ತಟ್ತಾ ಇದೆ. ಭಾರತ ಪಾಕ್ನ ಏಷ್ಯಾ ಕಪ್ ಪಂದ್ಯಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಪಹಲ್ಗಾಮು ಪುಲ್ವಾಮಾ ಅಟ್ಯಾಕ್ ನಂತರ ಇದು ಬೇಕಿತ್ತಾ ಅಂತ ಕಿಡಿ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಭಾರತದ ಜನರು ಈ ಪಂದ್ಯವನ್ನ ತಿರಸ್ಕರಿಸಿದ್ದಾರೆ. ಆದ್ರೆ ತೀರ್ಮಾನ ಮಾಡೋದು ಯಾರು? ಅದರ ಬೋರ್ಡ್ ಅಧ್ಯಕ್ಷರು ಅಮಿತ್ ಶಾ ಪುತ್ರ ಇದ್ದಾರೆ. ಬಾಯಲ್ಲಿ ಮಾತ್ರ ಪಾಕ್ ವಿರುದ್ಧ ಕಿಡಿಕಾರ್ತಾರೆ, ಬಾಯ್ ಬಿಟ್ರೆ ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾರೆ. ಆದ್ರೆ ಅವ್ರ ಜೊತೆನೆ ಮ್ಯಾಚ್ ಆಡಿಸ್ತಾ ಇದ್ದಾರೆ. ಅವರು ಪಾಕ್ ಪರವೇ ಇದ್ದಾರೆ ಅಂತ ಅರ್ಥ. ಹೀಗಂತ ಚಲುವರಾಯಸ್ವಾಮಿ ಅವರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈಗ ಇಡೀ ಭಾರತದ ಜನ ರೆಫ್ಯೂಸ್ ಮಾಡಿದ್ದಾರೆ. ನಾವು ಟಿ ವಿ ನೋಡಲ್ಲ, ನಾವು ಟಿಕೆಟ್ ತಗೊಳ್ಳಲ್ಲ, ನಮಗೆ ಪಾಕಿಸ್ತಾನದ ಮೇಲೆ ಆಡಬಾರ್ದಂತ ಈಗ ಡಿಸೈಡ್ ಮಾಡಬೇಕಾದ್ರೆ ಅದರ ಬೋರ್ಡಿನ ಅಧ್ಯಕ್ಷರು ಅಮಿತ್ ಶಾ ಮಗ ಮತ್ತು ಕೇಂದ್ರ ಸರ್ಕಾರ ಇವರಿಬ್ಬರೇ ತೀರ್ಮಾನ ತಗೋಬೇಕು. ಬರೀ ಬಾಯಲ್ಲಿ ಪಾಕಿಸ್ತಾನ ಅದು ಇದು ಮಾತನಾಡೋದು, ರಾಷ್ಟ್ರದ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ಅವ್ರು ತೀರ್ಮಾನ ಮಾಡಬೇಕಾಗಿದೆ. ಅದು ಇವತ್ತಿನ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ನಮ್ಮೆಲ್ಲರ ಕರ್ತವ್ಯ. ಪ್ರಜಾಪ್ರಭುತ್ವದ ದೇಶ ಕೊಡಬೇಕು. ಏನು ತೀರ್ಮಾನ ತಗೋಬೇಕಲ್ಲ ಅವರು. ಏನು ತೊಗೊಂಡ್ರು ನಂಗೆ ಗೊತ್ತಾಗಲಿಲ್ಲ. ಮಧ್ಯಾಹ್ನ ತಗೋತಾರೆ ಅಂತಿದ್ರು, ಏನು ತೊಗೊಂಡಿಲ್ಲ ಸರ್, ಆಡ್ತಾ ಇದ್ದಾರೆ ಮ್ಯಾಚ್. ಮತ್ತೆ ಅಲ್ಲಿಗೆ ಇವರು ಜನಾಭಿಪ್ರಾಯಕ್ಕೆ ವಿರುದ್ಧವಾಗಿ ಅವರೇ BJP ಸರ್ಕಾರ ಕೇಂದ್ರ ಸರ್ಕಾರ ಅಂತ ಆಯ್ತಲ್ಲ. ಬಿಜೆಪಿ ನಾಯಕರು ಪಾಕಿಸ್ತಾನವನ್ನ ಟೀಕೆ ಮಾಡ್ತಾರೆ, ಕಾಂಗ್ರೆಸ್ ಪಾಕಿಸ್ತಾನ ಪರವಾಗಿ ಅವರಿಗೆ ಓಟ್ಗೋಸ್ಕರ ಟೀಕೆ ಮಾಡ್ತಾರೆ. ಹಿಂದೂಗಳೆಲ್ಲ ನಮ್ಮ ಪರ. ಹಿಂದೂಗಳ ಮಾತೇನು ಕೇಳಲ್ಲ. ಯಾವ ಹಿಂದೂಗಳಿಗೆ ಅವರು ಬೆಲೆ ಕೊಟ್ಟಿದ್ದಾರೆ? ಓಟ್ಗೆ ಏನು ಬೇಕೋ ಅಷ್ಟಕ್ಕೆ ಮಾತ್ರ ಹಿಂದೂಗಳಂತಾರೆ. ನಾವೆಲ್ಲ ಹಿಂದೂಗಳಲ್ವೇ? ಅದೆಲ್ಲ ಅಲ್ಲ. ಓಟ್ಗೆ ಏನು ಬೇಕೋ ಅದನ್ನು ಮಾತಾಡ್ತಾರೆ.